ನಾವೆಲ್ಲ ಶಾಸಕರು, ನಮ್ಮ ಅಧ್ಯಕ್ಷರು, ನಮ್ಮ ನಾರಾಯಣ ಸ್ವಾಮಿಯವರು, ವಿರೋಧ ಪಕ್ಷದ ನಾಯಕರು, ನಾವೆಲ್ಲರೂ ಕೂಡ ಭಾಳ ಸವಿಸ್ತರವಾಗಿ ಸುಮಾರು 1 ಗಂಟೆಗಳ ಕಾಲ ಗವರ್ನರ್ಗೆ ಈ ಸುಹಾಸ್ ಹಿಂದೂ ಕಾರ್ಯಕರ್ತ ಸುಹಾಸ್ ಕೊಲೆ ಬಗ್ಗೆ ಪ್ರತಿಯೊಂದು ವಿಚಾರವನ್ನು ಬಿಡಿಸಿ ಹೇಳಿದಿರಿ. ಇದಕ್ಕೆ ಈ ಕೊಲೆ ಸಾಮಾನ್ಯ ಕೊಲೆ ಅಲ್ಲ, ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ಮತ್ತು ಕಳೆದ ಬಾರಿ ಯಾವ ಮುಸ್ಲಿಂ ಹುಡುಗಂದು ಕೊಲೆ ಆಗಿತ್ತು, ಅದಲ್ಲಿ ಸರ್ಕಾರ ಅವ್ರಿಗೆ 25 ಲಕ್ಷ ಕೊಟ್ಟಿತ್ತು. ಹಣನ ಉಪಯೋಗ ಮಾಡ್ಕೊಂಡು ಈ ಸುಪಾರಿ ಕೊಟ್ಟಿರೋದು ಸ್ಪಷ್ಟವಾಗಿದೆ. ಸ್ಪೀಕರ್ ಅವರು ಹೇಳ್ತಾರೆ ಅವ್ರ ಕುಟುಂಬದವರು ಪಾಪ ಭಾಳ ಒಳ್ಳೆಯವರು, ಅವರು ಸುಪಾರಿ ಕೊಡೋ ಜನನೇ ಅಲ್ಲ, ಭಾಳ 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 ಒಳ್ಳೆಯವರು, ನಾನೇ ಮಾತಾಡಿದ್ದೀನಿ ಅವ್ರ ಹತ್ರ ಅಂತ ಹೇಳಿದ್ದಾರೆ. ಅದಾದಮೇಲೆ ಪೊಲೀಸ್ ಕಮಿಷನರ್ ಹೇಳ್ತಾರೆ ಆ ಮನೆಯವರೇ ಸುಪಾರಿ ಕೊಟ್ಟಿರೋದು, ಇದೇ ದುಡ್ಡಲ್ಲೇ ಸುಪಾರಿ ಕೊಟ್ಟಿರೋದು. ಎರಡೂ ಕಾಂಗ್ರೆಸ್ ಗೌರ್ಮೆಂಟಿಂದಾನೇ ಬಂದಿರೋದು. ಕಮಿಷನರು ಪೊಲೀಸ್ ಹೇಳಿಕೆ, ಸ್ಪೀಕರ್ ಹೇಳಿಕೆ. ಒಬ್ಬ ಸ್ಪೀಕರ್ ಆಗಿ ಮರ್ಡರ್ ಕೇಸ್ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿದೆ ರೀ ಸ್ವಾಮಿ? ಇದರಲ್ಲಿ ಸ್ಪೀಕರೇ ಆ ಸ್ಥಾನ. ಬೇಕಾದಷ್ಟು ಜನ ಬಂದೋಗಿದ್ದಾರೆ ಒಳ್ಳೊಳ್ಳೆ ಸ್ಪೀಕರ್ಗಳು. ಯಾರು ಮರ್ಡರ್ ಕೇಸ್ ಬಗ್ಗೆ ಇದುವರೆಗೂ ಮಾತಾಡಿದ್ದು ಇತಿಹಾಸನೇ ಇಲ್ಲ. ಫಸ್ಟ್ ಸ್ಪೀಕರ್ ಮರ್ಡರ್ ಆದಾಗ ಮಾಡಿದವ್ರ ಪರವಾಗಿ ಪೊಲೀಸವರು ಅವರ ಮನೆಯಿಂದನೇ ಸುಪಾರಿ ಹೋಗಿರೋದು ಅಂತ ಹೇಳಿರೋ ವಿಚಾರವನ್ನು ಇವರು ಮತ್ತೆ ಸಮರ್ಥನೆ ಮಾಡ್ತಾರೆ, ಅವ್ರು ಇಲ್ಲ ಅಂತ ಹೇಳಿ. ಅದರಿಂದ ಇದರಲ್ಲಿ ನಮಗೆ ವಿಶ್ವಾಸ ಇಲ್ಲ. ಈ ಕರಾವಳಿ ಬೆಲ್ಟ್, ಈ ಪಾಕಿಸ್ತಾನ ಜಿಂದಾಬಾದ್, ಕುಕ್ಕರ್ ಬ್ಲಾಸ್ಟ್, ಭಯೋತ್ಪಾದನಾ ಚಟುವಟಿಕೆ, ಇದಕ್ಕೆ ಕುಮ್ಮಕ್ಕು ಕೊಡುವಂಥ ಹಲವಾರು ಜನ ಇಲ್ಲಿ ಇದ್ದಾರೆ. ಇವರಿಗೆ ನೇರವಾಗಿ ಪಾಕಿಸ್ತಾನದ ಬೆಂಬಲ ಇದೆ, ಗಲ್ಫ್ ಕಂಟ್ರಿಗಳ ಬೆಂಬಲ ಇದೆ. ಇದರಿಂದ ಇವತ್ತು ಕೊಲೆಗಳಾಗ್ತಾ ಇದೆ. ಅಲ್ಲಿ ಶಾಂತಿ ಹಾಳಾಗಿದೆ. ಇವತ್ತು ಶಾಂತಿ ಇಲ್ಲದ ಪರಿಸ್ಥಿತಿಯಲ್ಲಿ ಕರಾವಳಿ ಭಾಗದಲ್ಲಿ ಇದೆ. ಶಾಂತಿ ನೆಲೆಸಬೇಕಾದ್ರೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಇದ್ದಾರೆ ಇಂಥವ್ರಿಗೆಲ್ಲ ಈಗ ಹೊಡಿತಾ ಇದ್ದಾರಲ್ಲ, ಪಾಕಿಸ್ತಾನದ ಮೇಲೆ ಸಿಂಧೂರ್ ಆಪರೇಷನ್ ಸಿಂಧೂರ್ ಆ ಹೆಸರಲ್ಲಿ ಪಾಕಿಸ್ತಾನದವ್ರಿಗೆ ಹೊಡಿತಾ ಇದ್ದಾರಲ್ಲ, ಹಂಗೆ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ನಮ್ಮ ರಾಜ್ಯದಲ್ಲೂ ಹೇಳುವಂಥವ್ರಿಗೆ ಅದೇ ರೀತಿಯಾದಂಥ ಶಾಸ್ತ್ರಿ ಆದರೆ ಮಾತ್ರ ಇಲ್ಲಿ ಈ ಗಲಭೆಗಳು ನಿಲ್ಲಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಇಲ್ಲಿ ಪಾಕಿಸ್ತಾನದ ಬೆಂಬಲಿತ ISI ಬೆಂಬಲಿತ KFD ಪಾಪ್ಯುಲರ್ ಫ್ರಂಟ್ ಮುಖವಾಡ ಧರಿಸಿ ಇಲ್ಲಿ ಬಂದಿದ್ದಾರೆ. ಇದಕ್ಕೆ ಅಂತ್ಯ ಕಾಣಿಸ್ಬೇಕಾಗಿದೆ. ಅದಕ್ಕೋಸ್ಕರ ನಾವು ಈ ವಿಚಾರವಾಗಿ ಇವತ್ತು ಗವರ್ನರ್ ಅವ್ರನ್ನ ಭೇಟಿ ಮಾಡಿದಿರಿ. NIಗೆ ಕೊಡಬೇಕು, ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಈ ಕಾಂಗ್ರೆಸ್ ಅವರು ಇದನ್ನು ಮುಚ್ಚಾಕುವಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಸಂಚಲನ ಮಾಡ್ತಾ ಇದ್ದಾರೆ. ಇದುವರೆಗೂ ಒಬ್ಬರು ಹೋಗಿ ಭೇಟಿ ಮಾಡಿಲ್ಲ, ಒಬ್ಬರು ಕೂಡ ಭೇಟಿಯ ಮಾಡಲೇ ಇಲ್ಲ, ಇದಕ್ಕೆ ಕರೆನೂ ಮಾಡಿಲ್ಲ. ಅದರಿಂದ ಇದು ತನಿಖೆ ಆಗಬೇಕು. ಈ ಪಾಕಿಸ್ತಾನದವರು ಮುಖಾಂತರ ಆಗ್ತಾ ಇರುವಂಥ ಈ ಕುಕೃತ್ಯ ಕೊನೆಗೊಳ್ಳಬೇಕು. ಈ ಸರ್ಕಾರ ಯಾಕೋ ಗೊತ್ತಿಲ್ಲ, ಭಾಳ ಸಾಫ್ಟ್ ಆಗಿದ್ದಾರೆ ಅವ್ರ ಬಗ್ಗೆ. ಈ ಸಾಫ್ಟ್ ಇರೋದ್ರಿಂದನೇ ಅವರು ದುರಂಕಾರದಲ್ಲಿ ಮೆರಿತಾ ಇದ್ದಾರೆ, ಭಯೋತ್ಪಾದನಾ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಅದರಿಂದ ನ್ಯಾಯ ಬೇಕು. ನ್ಯಾಯ ಕೇಳೋಕ್ಕೆ ಯಾವಾಗ ರಾಜ್ಯ ಸರ್ಕಾರ ವಿಫಲ ಆಗಿದೆ, ನಮಗೆ ನ್ಯಾಯ ಕೇಳೋಕ್ಕೆ ದಾರಿ ಇರೋದು ಗವರ್ನರ್. ಅದಕ್ಕೆ ಗವರ್ನರ ಬಾಗಿಲನ್ನು ತಟ್ಟಿದ್ದೀರಿ.